ಹ್ಞೂ ಈಗ ಶಿಫ್ಟಿಂಗ್ ಮಾಡೋದನು ಪಿಲ್ಲೆ ಮಾಡ್ತಾನೆ ನೀವತ್ತ ಪಿಲ್ಲೆ ಗರ್ ಶಿಫ್ಟ್ ಕರಲ್ಲ ಮದದ್ ಕರತ್ನೆ ಅಯ್ಯ ಅವನಿಗೆ ಭಾರಿ ಖುಷಿ ಈಗ ಹಾಂ ಹೋಗಿ ಗುಡ್ ಪೇಂಟ್ ಬೇಕಲ್ಲ ನಾಳೆ ಓಪನಿಂಗ್ ಪೇಂಟು ಮೆಹಂದಿ ಮತ್ತೆ ಒಂದು ಸ್ವಲ್ಪ ಹವಾ ಹೊಡೆ ಪಂಪು ಪಂಪ್ ಏನು ತರಂಗಿಲ್ಲ ನಿಂದ ಸಾಕಂದೇನು ಹವಾ ಬರ್ರಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೀ. ನೀರು ನಿಂತಿದ್ದು ಮಳೆನೂ ಬಂದಿತ್ತು ಜೊತೆಗೆ ಬೋರ್ ಚಾಲು ಮಾಡ್ಯಾರ ಅಂಟಿ ಬಂದ್ ಮಾಡಿಲ್ರಿ. ಹಂಗಾಗಿ ಅದು ಎಲ್ಲ ತುಂಬಿ ಎಲ್ಲ ನೀರು ಸುರಿದ್ರಿ. ಎಲ್ಲನೀಗ ಅವ್ವ ಸ್ನೇಹ ನಮ್ಮ ಯಜಮಾನ್ರು 3 ಮಂದಿ ಸ್ವಲ್ಪ ಕೈ ಹಾಕಿ ಅದಕ್ಕೆಲ್ಲ ಹುಡುಗಿಯಾರು ನೋಡ್ರಿ. ಈಗ ಸ್ವಲ್ಪ ಮೈನಾ ತೆಗೈತ್ರಿ. 3 ಜನ ಮಾಡಿದ್ರು ಅಟಪ್ಪಾಗಿಲ್ರಿ. ಅದು 2.5 ವರ್ಷ ಆತ್ರಿ. ಇಷ್ಟು ದಿನ ಒಬ್ಬೇಕಿನೇ ಮಾಡ್ತಿದ್ದೆ ನೋಡ್ರಿ. ಮತ್ತು ಆ್ಯಸಿಡ್ ಹಾಕಿ ಸಾಬೂನು ಪುಡಿ ಹಾಕಿ ಕೂತಿಕ್ತಿದ್ದೆ ಇಲ್ಲೆಲ್ಲ ರೀ. ಭಾಳ ಪಾಚಿಕ್ಕಿತ್ತದ ಎಲ್ಲ ಹುಡುಗರು ಓಡಾಡ್ತಾವ ಅಂತೇಳಿ. ಇವಾಗ ಪರವಾಗಿಲ್ರಿ ಪಿಲ್ಲು ಆಯ್ತು ನೋಡ್ರಿ ಹೊರಟಿದ್ವಿ. ಸೊ ಫ್ರೆಂಡ್ಸ ಇನ್ನೊಬ್ರು ಯಾರೋ ಕಮೆಂಟ್ ಮಾಡಿದ್ರಿ ನನಗೆ. ಆ ಕಮೆಂಟ್ ಐ ಡಿ ಹೇಳ್ತೀನಿ. ಹೊಸ ಮನಿ ಅಂತಂದ್ರೆ ನಮ್ಮ ಮನೆ 3 ಅಡಿ 6 ಅಡಿ ಇರುತ್ತಂತ. ಅದೇ ಹೊಸ ಮನಿ ಅಂತ. ಸುಮ್ಮನೆ ಹೊಸ ಮನಿ ನಮ್ಮ ಮನಿ ಅನ್ನೋದಂತ ಒಬ್ರು ಯಾರೋ ಕಮೆಂಟ್ ಹಾಕ್ಯಾರ. ಅದಕ್ಕೆ ಪಾಪ ಅವ್ರ ಜೀವನದೊಳಗೆ ಭಾಳ ನಿರಾಸೆ ಆಗ್ಯಾರ ಕಾಣಿಸ್ತದ್ರಿ. ಅವ್ರಿಗೆ ಜೀವನ ಅಂದ್ರೇ ಏನಂತಾರಂದ್ರೆ ಭಾಳ ಇದು ಆಗ್ಯಾರ ಕಾಣಿಸ್ತದ ಅವರು. ಹಂಗಾಗಿ ಅದು ಒಂದು ಅವರು 6 ದಿನ ಈ ಮನ್ಯಾಗ ಇರೋದೈತಿ. ಎಲ್ಲರಿಗೂ ಹೊಸ ಮನೆ ಅನ್ನೋದು ಇರ್ತಾ ಅದೇನು 3 ದಿನ ಇಕ್ಕಟ್ಟ ಏನೇ ಇರಲ್ಲ ಕೈ ಇರತ್ತನ ಎಲ್ಲರಿಗೂ ಎಲ್ಲ ಬೇಕು ನೋಡ್ರಿ. ನಾವು ಅನ್ಕೋತೀವಿ ಯಾವುದು ಶಾಶ್ವತ ಅಲ್ಲ ಅಂತೇಳಿ. ಅವ್ರ ಐ ಡಿ ಹೆಸ್ರು ಅಗಳೇ ಓದಿದ್ ನೋಡ್ರಿ ಕಮೆಂಟ. ಸೊ ನೆನಪಿಲ್ಲ, ಇದರ ಸ್ಕ್ರೀನ್ಶಾಟ್ ಹಾಕ್ತೀನಿ. ಸೊ ಅವ್ರು ಹೇಳಿದ್ದು ನಿಜ, ಬಟ್ ಇನ್ನೊಂದು ನಿಜ ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ. ಯಾಕಂದ್ರೆ ಅದು 6 ಅಡಿ 3 ಅಡಿನೂ ಶಾಶ್ವತ ಅಲ್ರಿ. ಮತ್ತೊಬ್ಬರನ್ನ ಹಾಕ್ಬೇಕಲ್ಲ. ಹಂಗಾಗಿ ಅವ್ರನ್ನ ತೆಗೆದೊಕ್ಕಟ್ಟು ಮತ್ತೊಬ್ಬರನ್ನ ಹಾಕ್ತಾರ. ಯಾವುದು ಶಾಶ್ವತ ಅಲ್ಲ. ದೇವರು ಒಂದು ಮನುಷ್ಯ ಜನ್ಮ ಹಾಕ್ಯ ನೋಡ್ರಿ. ಅದನ್ನು ನಾವು ಪರಿಪೂರ್ಣ ಮಾಡ್ಕೊಂಡು ಹೋಗ್ಬೇಕು ಅಷ್ಟ ನೋಡ್ರಿ. ಯಾರಿಗೂ ತೊಂದರೆ ಕೊಡ್ದಾನೆ ಮತ್ತು ನಮ್ಮದು ನಾವು ಶ್ರಮಪಟ್ಟು ಮಾಡಿಕೊಂಡು ಏನೇನೆಲ್ಲ ನಮ್ಮ ಕರ್ತವ್ಯಗಳು ಅದಾವೆ ನೋಡ್ರಿ ಅದನ್ನೆಲ್ಲ ನಿಭಾಯಿಸ್ಕೋಬೇಕು ಅಷ್ಟೇ ನೋಡ್ರಿ. ಮತ್ತು ಯಾವುದು ಶಾಶ್ವತ ಅಲ್ಲ ಅಂತೇಳಿ ಎಲ್ಲರೂ ಹಂಗೆ ಬಿಟ್ಕೊಂಡು ಕೂತ್ರ ಆಗುತ್ತೇನ್ರಿ? ಇಲ್ಲ, ಇರತನ ನಮ್ಗೆ ಏನು ಬೇಕು ಏನು ಬೇಡ ಎಲ್ಲನೂ ಕೂಡ ತೊಗೊಳ್ಳೇಬೇಕು. ಒಂದು ಇರ್ಲಿಕ್ಕೆ ಈಗಿನ ಕಾಲ ಮಂದಾಗ ನಿಂದ್ರಂಗಿಲ್ರಿ. ಅದು ಬ್ಯಾಡ್ ಕಮೆಂಟ್ ಅಂತ ಕೇಸಿ ನಾನು ಅಕ್ಸೆಪ್ಟ್ ಮಾಡಂಗಿಲ್ಲ. ಅದು ಕೂಡ ರಿಯಲ್ ಇರೋ ಮಾತನೇ. ಬಟ್ ಆದ್ರೂ ಸೊ ಈ ಸದ್ಯಕ್ಕೆ ಆ ಕಮೆಂಟ್ ಹಾಕಿದ್ದು ನಮಗೂ ಒಂಥರ ಬೇಜಾರಾಯ್ತು ನೋಡ್ರಿ. ಅದು ಎಲ್ಲರಿಗೂ ಅನ್ವಯಿಸ್ತೈತಿ, ನನಗೊಬ್ಬಕ್ಕಿಗೇನೆ ಅಲ್ಲ. ಆದರೆ ಯಾಕೋ ಅವ್ರ ಲೈಫಲ್ಲಿ ಭಾಳ ಅಂತೇನೋ ನಿರಾಸೆ ಭಾವನೆ ಹೊಂದಿದವ್ರು ಇರ್ಬೋದು, ಜಿಗುಪ್ಸಿ ಹೊಂದಿದವ್ರು ಇದ್ದವರು ಆ ಥರ ಗೆಸ್ ಮಾಡ್ತಾರೆ. ನನಗೂ ಒಮ್ಮೆ ಹಂಗೆ ಅನಿಸ್ಬಿಡುತ್ತಾ. ಏನೋ ಒಂದು ಎಕ್ಕರ್ಲಾಟ ಮಾಡ್ಕೊಂಡು ಮಾಡ್ತಿರ್ತೀವಿ. ನಾವು ಮಾಡಿದ್ದು ಯಾರಿಗೂ ಅದು ದೊಡ್ಡದಲ್ಲ ಹಂಗೆ ಹಿಂಗೆ ಅಂತಕ್ಕೆ ಅಂತಿರ್ತಾರಲ್ಲ. ಅವಾಗ ಏನೈತಿ ಏನು ಮಾಡಿದ್ರೆ ಏನೈತಿ ಬಿಡು, ದಾಳಿ ಹೊಡಿಲಿ, ಯಾರಿಗೆ ಮಾಡಿದ್ರೆ ಏನೈತಿ, ನಮ್ಮ ಜೀವನ ನಾವು ಆರಾಮಾಗಿದ್ರೆ ಸಾಕು ಅನ್ನಂಗೆ ನನಗೂ ಭಾವನೆ ಬರ್ತೈತಿ. ಆದ್ರೂ ಅದು ಕ್ಷಣಿಕ ಅಷ್ಟೇ. ಮತ್ತು ಒಂದು ತಾಸು ಮುಂದೆ ಹೋಗೋಣ ಏನು ಅನ್ಸತ್ರಿ, ಅದು ಮಾಡ್ಬೇಕು ಇದು ಮಾಡ್ಬೇಕು ಮಕ್ಕಳು ಮಾಡ್ಬೇಕು ಗಂಡು ಮಾಡ್ಬೇಕು ಈ ಥರ ಎಲ್ಲ ಅನ್ನಿಸ್ತಿರ್ತೈತಿ. ಅದಕ್ಕಂತೇಳಿ ಸೊ ಯಾವುದು ಶಾಶ್ವತ ಅಲ್ಲ, ಅದು ನಿಜ. ಅದು ಅಂತೂ 100% ರೀ ಕರೆಕ್ಟ್ ಮಾತು. ಬಟ್ ಆದ್ರೂ ಯಾರು ಶಾಶ್ವತ ಅಲ್ಲ ಅಂತೇಳಿ ಯಾರು ಹಾಗೆ ಕುಂದ್ರಲ್ಲಲ್ರಿ. ಏನೇನು ಮಾಡ್ಕೋಬೇಕು ಎಲ್ಲನೂ ಮಾಡ್ಕೋತಾರಲ್ಲ. ಇವಾಗ ಅವ್ರು ಹೇಳ್ಯಾರ ಅಂತಂದ್ರೂ ಕೂಡ ಅವ್ರೇನು ಹಾಗೆ ಕಮೆಂಟ್ ಹಾಕ್ದವರು ಕೂಡ ಹಾಗೆ ಇರಂಗಿಲ್ಲ. ಇರೋವರೆಗೂ ಜೀವನ ನಡಿಬೇಕಂದ್ರೆ ಎಲ್ಲನೂ ಬೇಕಾಗತ್ತೆ. ಒಂದು ಇರ್ಲಿಕ್ಕೆ ಮನೆ ನಡೆಯಲ್ಲ, ಒಂದು ಸಾಮಾನು ಪದಾರ್ಥ ಕಮ್ಮಿ ಬಿದ್ದರೂ ಅಡಿಗಾಗಲ್ಲ, ಹೌದೇನಿಲ್ರಿ? ಹಾಗಾಗಿ ಅದೇ ನಾನು ಬ್ಯಾಡ್ ಕಮೆಂಟ್ ಅಂತೆಗೆ ಅನ್ಕೊಳತ್ತಿಲ್ಲ. ಬಟ್ ಅದ್ರ ಬಗ್ಗೆ ಸ್ವಲ್ಪ ಹೇಳಿದ್ರೆ ಆಯ್ತು ಅಂತೇಳಿ ಬರ್ರಿ ವಿಡಿಯೋನ ಶುರು ಮಾಡಿದ್ದೀನಿ. ಸೊ ಈ ವಿಡಿಯೋ ಹೆಂಗೆ ಹೋಗುತ್ತೆ ಅಂತ ಕೇಸಿ ನೋಡೋಣ. ನಾಷ್ಟ ಮಾಡೀನಿ ಅವಲಕ್ಕಿ. ಸೊ ಯಜಮಾನ್ರದ್ದು ಆಲ್ರೆಡಿ ನಾಷ್ಟ ಐತಿ. ಈಗ ಸಾಕ ವೇಟ್ ಮಾಡ್ಕೊತ ಕೂತಾರ. ನಾಷ್ಟ ಆಗಿ ಪುರ್ಸತ್ತಿನ ಆಗ್ಬಾರ್ದ್ರಿ ಅವ್ರಿಗೆ, ಚಾ ಬೇಕು ಅವ್ರಿಗೆ. ಇರ್ಲಿಕ್ಕಂದ್ರೆ ಕುಣಿಸಿ ಬಿಡ್ತಾರೆ ನಮಗೆ. ತಾವು ಎಷ್ಟೊತ್ತಿಗೆರ ನಾವು ಹೇಳಿದ್ದು ಸಾಮಾನು ತಂದು ಕೊಡೋದು ಲೇಟ್ ಆದರೂ ಪರವಾಗಿಲ್ಲ, ನಾವು ರೆಡಿಯಾಗಿ ತಯಾರಾಗಿ ಕುಂತು 1 ತಾಸು ಮ್ಯಾಗ ಬಂದರೂ ನಾವೆಲ್ಲ ತಾಳ್ಮೆಯಿಂದ ಕಾಯಬೇಕು. ಅವ್ರಿಗೆ ಮಾತ್ರ ತಾಳ್ಮೆ ಇರಲ್ಲ, ಯಾಕಂದ್ರೆ ನಾವು ಹೆಣ್ಮಕ್ಳು ಅವ್ರು ಗಂಡು ಮಕ್ಕಳು. ಸೊ ಹಾಗಾಗಿ ನೋಡಿರಿ ಅವಲಕ್ಕಿ ಮಾಡೀನಿ. ಸ್ನೇಹಗೂ ಕೂಡ ಈಗ ಇಲ್ಲಿ ಸ್ವಲ್ಪ ಇಟ್ಟೀನಿ ರೀ, ಮಮ್ಮಿಗೆ ಪಿಲ್ಲುಗೆ ಹಾಕ್ಕೊಟ್ಟಿನಿ. ಸೊ ಈಗ ಚಹಾ ಕುದಿಯಕತ್ತೈತಿ ನೋಡ್ರಿ. ಆಯಿತು, ಕಮೆಂಟ್ ಬಗ್ಗೆ ಮಾತಾಡ್ಕೋತ ನಿಂತೆ, ಹಂಗೆ ಒತ್ತಾಯ್ತು. ಇಲ್ಲಿಕಂದ್ರೆ ಲಗುಟ ಸೋಸ್ ಕೊಟ್ಬಿಡ್ತಿದ್ದೆ. ಸೊ ನಾನು ತಾಟ್ ಹಚ್ಕೊಂಡಿನಿ ರೀ, ನಾಷ್ಟ ಹಾಕ್ಕೊಂಡಿನಿ. ಇಲ್ಲೇ ಇಟ್ಟಿನಿ ನೋಡ್ರಿ. ಮಮ್ಮಿ ಶೇವ್ ತಂದಾರಿ, ಇದು ತೊಗೊಂಬಂದಾರ ಬಾಲುಷ್ಯ.
ಹಿಂಗಾಗಿ ಆರೋಯ್ತು ನನ್ನ ನಾಷ್ಟ. ಅವ್ರಿಗೆ ಚಾ ಕೊಟ್ಟು ಸಿಗ್ತೀನಿ. ಕರೆಕ್ಟ್ ಬರಾಕತ್ತಿಲ್ಲ ನೋಡ್ರಿ. ಇದು ನೋಡ್ರಿ ನಾನೊಂದು ಕುಬ್ಸ ಹೊಲಿಸ್ಕೊಂಡಿದ್ದೀನಿ ರೀ. ಅದ್ರಾಗ ಇಷ್ಟು ಕುಬ್ಸದ ಅರಿ ಬಿಳ್ದತ್ರಿ. ಈಗ ಒಂದು ರೇಷ್ಮೆ ಕಣಕ್ಕೆ ಅವಾಗ ನಮ್ಮವ್ವ ರೇಷ್ಮೆ ಕಣ ಉಣ್ತಿದ್ದಳ್ರಿ. ರೇಷ್ಮೆ ಕುಬ್ಸನ ಉಡ್ತಿದ್ಲು. ಆಮೇಲೆ ನೆರವೆಂಚಿ ಬೀಗ್ತಿ ಸುಜಾತಾರ ಹತ್ತಿನೂ ರೇಷ್ಮೆ ಉಡ್ತಿದ್ಲು. 50 ರೂಪಾಯಿ 60 ರೂಪಾಯಿ ಒಂದು ಕಣ ಹೋಯ್ತಿದ್ದೀನಿ ರೀ ಅಂತ ರೇಷ್ಮೆ ಕುಬ್ಸದ್ದು. ಈಗ ಒಂದು ರೇಷ್ಮೆ ಕುಬ್ಸಕ್ಕೆ ಅದು ಒಂದು ಕಟ್ಟಿಗೆ ಅಂತ ಕೊಡ್ತಾರೆ. ಇಷ್ಟೇ ಇರ್ತೈತೆ ಅದು 250 ಅಂತ್ರಿ. ನೀ ಅಡ್ಡ ಬರಬೇಡ ಗುಡ್ಡಿ 250 ಅಂತ್ರಿ. ಇದು ಏನಂತ ತೋರಿಸ್ತೀನಿ ರೀ. ಈಗ ರೀ ಇದು ನಮ್ಮ ಊರಾಗ ಅಕ್ಕಮ್ಮ ಅಂತದಾಡ್ರಿ. ಅಕ್ಕಿ ಹೊಲ್ದಾಳ ಇವೆಲ್ಲ ತನ್ನ ಸೀರೆಂದಂತ್ರಿ. ಇದು ಜಂಪಾರ ಅದ್ರಂದು ಹೊಲ್ದಾಳ ನೋಡ್ರಿ. ಇವು ಕುಂಚಿಗೆ ರೀ ನೋಡಿ ನೋಡ್ರಿ ಕುಂಚಿ. ಎಲ್ಲ ಒಂದೇ ನಮೂನಿ ಬಂದಿಲ್ಲ. ಒಂದು ಸಣ್ಣ ಎಲ್ಲ ಒಂದು ನಮೂನಿ ಇರಂಗಿಲ್ಲ. ಹಂಗ ಇದು ಇರ್ತಾವ ನೋಡಿದ್ರಿ ಕುಂಚಿಗಿನ. ಇವು ಕೆಲವು ಮಂದಿಗೆ ನಾ ತೋರಿಸಿದಗಳೇ ವಿಡಿಯೋ ನೋಡಿ ಗೊತ್ತಾಕಿರ್ತೈತ್ರಿ. ಕೆಲವು ಮಂದಿಗೆ ಇಷ್ಟೇ ಯಾಕಲ್ದಾರ ಇವ್ರು ಕುಂಚಿಗಿನ ಇಟಿಟ ಯಾಕದ ಕುಂಚಿಗಿ ಅನ್ನಂಗೆ ಅಕ್ಕಿರ್ಬೇಕ್ರೆ. ಇವು ಅಂದ್ರೆ ನೋಡ್ರಿ ಈಗ ಹೊಸ ಮನೆ ಓಪನಿಂಗ್ಕ ತೊಟ್ಲ ಕೊಡಿಸ್ಬೇಕ್ರಿ ತವ್ರ ಮನೆಯವರು. ತೊಟ್ಲ ಕೊಡಿಸಿಂದ ತೊಟ್ಟಲ್ದಾಗ ಒಂದು ಗೊಂಬಿ ಕೊಡಿಸ್ಬೇಕು. ಗೊಂಬಿ ಕೊಡಿಸಿಂದ ಗೊಂಬಿಗೆ ತೊಟ್ಲಕ್ಕ ಹೆಂಗ ಚೊಚ್ಚಲ ಹಡದ ಗಂಡನ ಮನೆಗೆ ಹೋಗಾಗ ಒಂದು ಕುಂಚಿ ಖುಷಿಗೆ ಒಂದು ಕುಂಚಿಗೆ 4 ಕುಂಚಿಗೆ 4 ತೊಟ್ಲು ಕಾಲಿಗೆ ಹಾಕ್ತಿರ್ತೀವಿಲ್ರಿ. ಆ ಟೈಪ್ ರೀ. ಈಗ ಹಿಂಗೆ ಚಂದಾಗ ನಮ್ಮಲ್ಲೇ ಅಕ್ಕಮ್ಮಂತದಾಡ್ರಿ. ಇದು ಸ್ವಲ್ಪ ದೊಡ್ಡದು ಖುಷಿಗಿದು ತೊಟ್ಟಲ್ದನ್ ಗೊಂಬಿಗ್ರೆ. ಇವು ಏನೈತಿ 4 ಒಂದ ಸೇಮ ಹೊಲ್ದಾಳ. 4 ಒಂದ ಸೇಮ ಹೊಲ್ದಾಡ್ರಿ. ಈ ಕುಂಚಿಗಿನ ನಾಳೆ ಹೊಲಿಸ್ಕೊಂಬರ್ಬೇಕಂದ್ರೆ ಹೊಲಿಸ್ಕೊಂಬಂದೀವಿ ನೋಡ್ರಿ. ಅವನ್ನ ಕಾಣಿಸ್ತಿರ್ಬೇಕು ನಿಮ್ಗೆ. ನೋಡಿದ್ರಿ ಕುಂಚಿಗಿ ಅದು ಒಂದು ಹಾಡ ಆಡ್ತಾರೆ ಖುಷಿ ಮ್ಯಾಗ. ಕುಂಚಿಗಿ ಕೂಲಾಯಿ ಗೊಂಚಾಲ ಬಿಡಿ ಮುತ್ತು ತೀಡಿ ತೀಡಿ ತೊಡಸಿದರ ಕಾಡಿ ಕಾಡಿ ಅಳತಾಳ ಜೋ ಜೋ. ಸಣ್ಣನ ಶಾವಿಗೆ ಸಕ್ಕರೆ ಪಾಯಸ ತುತ ಮಾಡಿ ಉಣಸಿದರ ಹಠ ಮಾಡಿ ಅಳತಾಳ ಜೋ ಜೋ. ಕುಂಚಿಗಿಗೆ ಮುತ್ತು ಹಚ್ಬೇಕ್ರಿ. ಆದ್ರ ಹಚ್ಚಿಲ್ಲ. ಹಚ್ಬೇಕಾಗಿತ್ತು. ಈಗ ನಮಗೂ ಟೈಮ್ ಓಟು ಎದಿ ಮ್ಯಾಗ ಆಗೈತ್ರಿ. ಹಿಂಗದ ನೋಡ್ರಿ ಕುಂಚಿಗಿ. ಬರೀ ಇವತ್ತ ಬುತ್ತಿ ಅಂತೇಳಿ ತವ್ರ ಮನೆಯವ್ರಂತ ಬುತ್ತಿ ತರ್ತಾರಲ್ರಿ. ಓಟು ಮಾಡಿಸಿನ್ರಿ ಇಲ್ಲೇ ಬುತ್ತಿ ರೊಟ್ಟಿದು. ಅದನ್ನ ತಗೊಂಡು ಇವತ್ತು ಅಲ್ಲಿ ಹೊಸ ಮನೆಗೆ ಹೋಗಿ ಅಲ್ಲಿ ಒಂದಿಷ್ಟು ಮಂದಿಗೆ ಅಲ್ಲಿ ಒಂದು 5 ಮಂದಿ ಹೆಣ್ಮಕ್ಳು ಕರೆದು ಮನ್ಯಾಗ ಬುತ್ತಿ ಬಿಚ್ಚಿ ಅವರಿಗೆಲ್ಲ ಊಟ ಮಾಡಿಸಿ ಮತ್ತೆ ಆ ಕಡೆ ಏನೈತಿ ಅಲ್ಲಿ ಅನ್ಸರಿಗೆ ಅನ್ಸ್ತಾರಂದ್ರೆ ಈ ಊರ ಕಡೆ ಪದ್ಧತಿ. ಅದ್ರ ಸಲಾಗ ಅಂತೇಳಿ ಇವತ್ತು ಆ ಕಡೆ ಮನೆಗೆ ಹೋಗೋದೈತಿ ನೋಡ್ರಿ. ಅದಕ್ಕೆ ಅವಸರ ದಗ್ದ ಮಾಡೀವಿ. ಎಲ್ಲ ಕೆಲಸ ಆಗೈತಿ. ಅಡಿಗೆನು ಅಂದ್ರೆ ನಮ್ಮಲ್ಲಿ ಏನು ಮಾಡ್ತೀವ್ರಿ ರೊಟ್ಟಿ ಕರ್ಚಿಕಾಯಿ 2 ಥರದ ಪಲ್ಯ 2 ಥರದ ಚಟ್ನಿ ಬಾನ ಇಷ್ಟು ಮಾಡಿ ಒಯ್ತೀವ್ರಿ. ಇಲ್ಲಿಲ್ರಿ ಚಿಕಡಿ ಚಪಾತಿ ಎಣ್ಣೆ ಹೋಳ್ಗಿ ಮತ್ತು ದಪಾಟಿ ಅಂತ ಮಾಡ್ತಾರೆ. ಮೇನ್ ನೋಡ್ರಿ ನಮ್ಗೆ ಅದು ಬರಂಗಿಲ್ಲ. ದಪಾಟಿ ಎಣ್ಣೆ ಹೋಳ್ಗಿ. ಎಣ್ಣೆ ಹೋಳ್ಗೆ ಅಂದ್ರೆ ನಮ್ಮ ಕಡೆ ಸಜ್ಜದ ಹೋಳಿಗೆ ಮಾಡ್ತಾರಲ್ರಿ. ಅವ್ನು ಇಲ್ಲಿ ಮಾಡಿ ಎಣ್ಣೆ ಕರಿತಾರೆ. ಅವನ್ನೆಲ್ಲ ಕೊಡ್ತಾರಂತ್ರಿ. ಅದಕ್ಕೆ ಇವತ್ತು ಆ ಕಾರ್ಯಕ್ರಮ ಐತ್ರಿ. ಇವತ್ತು ಚಿಕಡಿ ಮನೆಗೆ ಹೊಂಟಿವೆಲ್ಲ ತಗೊಂಡು ಬರ್ರಿ. ಎಲ್ಲಿ ಹೋಗಿಂದ ಎಲ್ಲ ಮಾಡಿ ಕಾರ್ಯಕ್ರಮ ತೋರಿಸ್ತಾಳ್ರಿ ನೋಡಾಕಂತ್ರಿ. ಎಲ್ಲರೂ ಸೊಲ್ಲಾಪುರದಾಗ ಯಾರು ಸನಿ ಅದೀರಿ ಯಾರಿಗೆ ಗೊತ್ತೈತಿ ಎಲ್ಲರೂ ಸರುಣ್ ಮನೆ ಓಪನಿಂಗ್ ಸವಿತಾನ್ ಮನೆ ಓಪನಿಂಗ್ ಬರ್ರಿ. ಎಲ್ಲರಿಗೆ ನನ್ನ ಕಡೆಯಿಂದ ಹಾಯ್. नहीं आता हिंदी, उनका क्या आता हिंदी. पिल्लू हिंदी बोला विषय बता. ಅಯ್ಯ ಮಮ್ಮಿ ಇಬ್ರು ಕೂಡ ಹಿಂದಿ ಮಾತಾಡಿ ಪಕ್ಕ ಹಿಂದಿ ಮಾತಾಡ್ತಾರ ಅವರು. ಮನ್ನಿ ಸಲ ಕೇಳಿದ್ಲಲ್ಲ ಬಕ್ರಿ ಕಾತಾಕ ಬಕ್ರಿ ಬಕ್ರಿ ಕಾತಾಕ ಅಂದ್ರೆ ನೀವು ಅದನ್ನ ತಿಂತೀರಿ. ಆಕೆ ಕೇಳೋ ಸ್ಟೈಲ್ ಹಂಗೈತದು ನೋಡ್ರಿ. ಈಗ ಸಂಜೆ ಮಾಡಿ ಊಟಕ್ಕೆ ಮಮ್ಮಿ ಬಿಸಿ ಅನ್ನ ಮಾಡ್ಯಾರ. ಪಿಲ್ಯ ಬಾಕ್ರಿ ಮನ್ಲೆ ಅವತ್ತೆ ಅವಿ. ಸೊ ಇವಾಗ ನೋಡ್ರಿ ಅವನಿಗೆ ಊಟ ಮಾಡ್ಸೋದು ಸರ್ಕಸ್ ನಡೆದೈತಿ. ಅವ್ನಿಗೆ ಕೈಯಾಗ ಹಾಕೊಟ್ರು ಉಣ್ತಿದ್ದಾಗ ಸ್ವಲ್ಪ ಆರಾಮಿಲ್ಲ ಅಂತೇಳಿ ಮಮ್ಮಿ ಅವನಿಗೆ ಅಷ್ಟು ಲಾಡ್ ಮಾಡತ್ತಾರ ಮೊಮ್ಮಗನಿಗೆ.
ಏನಪ್ಪ ಅಂದ್ರೆ ಅಜ್ಜಿ ಬಂದಾಡ್ರಿ ಈಗ ಒಬ್ಬರು ಮಾತು ಕೇಳಲ್ಲ, ಈಗ ಅಕ್ಕಿನೂ ಕೇಳಲ್ಲ ಇವನು ಕೇಳಲ್ಲ. ಈಗ ಅವ್ರದ್ದೇ ಗಂಡಂತ್ರು ಮೊದ್ಲಕ್ಕೆ ಕೇಳಲಾಗ್ಬಿಟ್ಟಾರ. ನಂದ ಕರ್ಮ ನಂದ ಪಾಪ ಏನು ಗೊತ್ತಿಲ್ಲ. ಪಾಪ ಇದಕ್ಕ ನಿಂದ ಅಟ್ಟು ಬಲವರಿಗೆ ಹಂಗಾದ್ರ ನಿಮ್ಮ ಅಪ್ಪ ಚಿನ್ಯ ಎಲ್ಲರಿಗೂ ಬಲು ಬರ್ತಂತ, ಸ್ತ್ರೀಗೆ ಸಮಯ ಬರ್ತಂತ. ಹೌದು. ಏನ್ ಮಾಡ್ತೀರಿ, ನಮ್ಮ ಮಮ್ಮಿ ಅಂದ್ರ ಅಷ್ಟು ಮಂದಿಗೆ ಎಲ್ಲರಿಗೂ ಬಲು ನೋಡ್ರಿ. ನಾ ಮಾಡೋದ್ ನೋಡ್ರಿ ನನ್ ಬುಟ್ಟ ಓಡಬೇಕು, ಅವ್ರು ನನ್ನ ಸನಿಯಕ್ಕ ಬರಬಾರ್ದು. ಹಂಗೆ ಹಂಗ ಮತ್ತೆ ಎಲ್ಲರೂ ನಮ್ಮ ಹೋಗಿದ್ಲು ಅಂದ್ರ ನಮ್ಗೆ ಹಂಗಾಗತ್ತೆ, ಹಿಂಗತ್ತು ಹುಳ ಹೊಡಿಬೇಕಂತೀನಿ ಸಿಗೋಲ್ದು. ನಮ್ಮ ಹೋಗಿದ್ರ ಹಂಗ್ ಮಾಡ್ತಾರ, ಹಿಂಗ್ ಮಾಡ್ತಾರ, ಲಾಡ್ ಮಾಡ್ತಾರ, ಒಟ್ಟ ಮಾತು ಕೇಳಲ್ರಿ, ನಾಟಕ ಮಾಡ್ತಾರ. ಏನಪ್ಪ ಅಂದ್ರೆ ನಾವು ಈ ಸದ್ಯಕ್ಕೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಈಗ ನನ್ನ 2 ಮಕ್ಕಳಿಗೆ ನನ್ನ ಗಂಡಗ ನೋಡ್ರಿ, ಮಗಳ ನನ್ನಂತೆ ಇಲ್ಲ ಅಂತ ಹಳೆಯ ಮೊಮ್ಮಕ್ಕಳು ನನ್ನಂತೆ ಯಾಕಂದ್ರ ವಿಚಾರ ಮಾಡ್ರಿ. ಮನ್ಯಾಗ ಏನ್ರ ಯಾವ್ದಕ್ರ ನಾವು ಬೈಯಾರ ಮಕ್ಳಿಗೆ ಗಂಡಗ ಈಗ ಅದನ್ನ ಮಾಡ್ರಿ ಇದು ಮಾಡ್ರಿ ಅಂತೇಳಿ ಏನಪ್ಪ ಅಂದ್ರ ಏನ್ ಹೇಳಕ್ ಹೋಗ್ಬೇಕ, ಏನಾದ್ರು ಹೇಳಕ್ ಬರವಲ್ತು ನನಗೆ. ಒಟ್ಟ ಮಕ್ಳಿಗೆ ಅಭ್ಯಾಸ ಮಾಡು, ಉಣ್ರಿ ತಿನ್ರಿ ಶಿಸ್ತಿರ್ರಿ ಅಂತ ಅವ್ರಿಗೆ ಸಿಟ್ಟಿರ್ತೈತಿ. ನಾ ಇದು ಅದು ಮಾಡಲ್ಲ ಇದನ್ನ ಮಾಡಲ್ಲ ಅಂತೇಳಿ ಯಜಮಾನ್ರಿಗೆ ಹೇಳ್ತೀವಿ, ಅದು ಅವ್ರಿಗೆ ಬೇಸರ ಇರ್ತೈತಿ. ಇವ್ರಿದ್ರ ಹಂಗೆ ಮಾಡು ಹಿಂಗೆ ಮಾಡೋತ್ ನನಗೆ ಹೇಳ್ತಾರ. ನಾವು ಮಾಡ್ಕೋತೀವಿ ಸುಮ್ಮಿರುವತ್ ನಾವು ಅಂತೀವ್ರಿ. 4 ಒಂದೇ ಆಗ್ಯಾವ್ರಿ ಈ ಸದ್ಯ. ಎಲ್ಲರಿಗೂ ತಿಳಿತೈತಿ ಏನು ನಾವು ಮೊದ್ಲಿನ ಮಂದಿ ಮಾಡಾಗ ಪಟ 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 ಮಾಡಿಡ್ಬೇಕು, ಮಾತಾಡೋದ್ರಾಗ ಒಂದ್ ಥರ ಕಮ್ಮಿ ಹಾಕಿರ್ತಾವು. ಈಗಿನ ಮಗ್ಳು ಅದನ್ನ ಸವರಿಸ್ಕೊಂತಿರ್ತೀವಿ. ಈಗ ತಡ್ಕೊಳ್ಳೋ ಶಕ್ತಿ ಇಲ್ಲ ನೋಡ್ರಿ. ಅದೊಂದು ಏನ ಕಾಮಿಡಿ ಮಾಡ್ತಾರಲ್ಲ ಹೋಯ್ತು. ಬ್ಯಾಟ್ರಿ ಫುಲ್ ಹೋಗೈತಿ, ಚಾಲು ಐತಿ ನೋಡಿ. ಮೊದಲ್ನಾರು ಹೇಳ್ತಿರ್ತಾರಲ್ರಿ, ಮೊನ್ನೊಂದು ವಿಡಿಯೋ ಮಾಡ್ಯಾರ, ಮೊದಲ ತಡಕಬೇಕು ಆಮ್ಯಾಲ ಹಿಡಕಬೇಕಂತ. ಅದು ಅದು ಹಿರಿಯರ್ ಹೇಳಿದ್ನ ಹಾಡ್ದಾಗ ಹಂಗ ಮಾಡ್ಯಾರ. ಡಬಲ್ ಮೀನಿಂಗ್ ತಡ್ಕೊಂತೀವ್ರಿ, ಅವ್ರು ತಡ್ಕೊಳಂಗಿಲ್ರಿ ಇಷ್ಟೇ. ಮತ್ತೆ ಯವ್ವ ಎಲ್ಲ ತಡ್ಕೊಂತೀವಿ. ಇನ್ನ ಒಬ್ಬೊಬ್ರದ್ದು ನೋಡಿಲ್ ನೀ ಕತಿ. ನಾವೇನಂತೀವಿ, ಹೇಳಿದ್ ಹಿರಿಯರ್ ಹೇಳಿದ್ ಆಗು ಒಂದ್ ಇಕ್ಕಟ್ ಮಾಡ್ಲಿಕ್ ಬಲವತ್ತಂತೀವ್ರಿ. ಅವ್ರ ಇಲ್ರಿ, ಅದು ಹಂಗ ಆಗಂಗಿಲ್ಲ, ಇದು ಹಿಂಗ ಆಗ್ಬೇಕಂತಾರ. ಹಂಗ ಆಗ್ಲಿ, ನಮಗ್ ಹಿಂಗ ಆಗ್ಲಿ ಅಂದ್ರೆ ನಮಗ್ ಕೇಳೋದಾಗುದಿಲ್ರಿ. ಅದು ಹಂಗ ಆಗುದಿಲ್ಲ, ಹಿಂಗ ಆಗ್ಬೇಕಂತ ಅಂತೀವಿ, ಹಿಂಗ ಆಗ್ಬೇಕಂತ ಅವ್ರ ಅಂತಾರ. ಒಂದ್ ಲೆಕ್ಕಕ್ಕೆ ಅವ್ರ ಕೆಲಸನು ಒಳ್ಳೇದಾರೆ. ಹೆಂಗಾರ ಮಾಡ್ಲಿ ಏನಾರ ಮಾಡ್ಲಿ ಹಿರಿಯರ್ ಒಂದ್ ಮಾತು ಹೇಳ್ತಾರ್ರಿ, ಹುಡುಗಿ ಮನಿ ಮಾಡ್ಲಿಲ್ಲ ಅಂತ ಹುಡುಗ ಹೊಲ ಮಾಡ್ಲಿಲ್ಲ ಅಂತ. ಈ ಹುಡುಗ ಹುಡುಗಿ ಕೂಡಿ ಅವರು 2 ಮಕ್ಕಳು ತಾಯಿ ತಂದೆ ಆಗಿ ಮನಿ ಮಾಡ್ಯಾರ ನೋಡ್ರಿ. ಏನಾರ ಆಗ್ಲಿ ಕಷ್ಟ ಬಿಟ್ಟು ಎಲ್ಲರೂ ಯಾರ ಮನ್ಯಾಗ ಬಂದ್ರೆ ಬಸ್ತಾಗೈತಲ್ರಿ ಚಂದಾಗೈತಲ್ರಿ ಅಂತಾರ. ಅದೇ ಒಂದ್ ದೊಡ್ಡ ಗುಡ್ಡ ನೋಡ್ರಿ. ಸದ್ಯಕ್ಕ ಗುಡ್ಡ ಇತ್ತು, ಎಲ್ಲ ತಲೆ ಮೇಲೆ ಭಾರ, ಗುಡ್ಡ ತಳಗಿಳಿಸ್ದಂಗ ಆತ್ ನೋಡ್ರಿ. ಈಗ ಅವ್ರ ಮನ್ಯಾಗ ಎಲ್ಲದಕ್ಕೂ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಮುಖ್ಯ ಕಾರಣ ನೋಡ್ರಿ. ಸದ್ಯಕ್ಕೆ ನಾನು ಒಂದು ಮಾಡ್ಕೋತೀನಿ ಅನ್ನೋ ಧೈರ್ಯ ಬಂದಿದ್ದೆ ಯೂಟ್ಯೂಬಿಂದ, ನಿಮ್ಮೆಲ್ಲರ ಸಪೋರ್ಟಿಂದ ನೋಡ್ರಿ. ಇರ್ಲಿಕ್ಕ ನಮ್ದು ಹೆಂಗೆ ಇರ್ತಿತ್ತೋ ಗೊತ್ತಿಲ್ಲ ಫ್ರೆಂಡ್ಸ, ಮನೆ ಕೆಲಸ ಮಾಡ್ಕೊಳುವಂಥದ್ದು. ಬಟ್ ಯೂಟ್ಯೂಬಿಂದ ಧೈರ್ಯ ಬಂದಂಗೆ ಆಗೈತೆ ನೋಡ್ರಿ. ಏನೋ ಒಂದು ಬೇಕಂದ್ರೆ ನಾ ಮಾಡ್ಕೋತೀನಪ್ಪ, ನಾ ತರ್ತೀನಪ್ಪ ಅನ್ನಂಗೆ ಒಂದು ಧೈರ್ಯ ಬಂದಿದ್ದೆ ಯೂಟ್ಯೂಬ. ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಇನ್ನೂ ಹೆಚ್ಚಿನ ರೀತಿಯಾಗಿ ಸಪೋರ್ಟ್ ಬೇಕು ರೀ, ಅಷ್ಟು ಕಷ್ಟಪಟ್ಟು ಮಾಡತ್ತೀವಿ. ಸೊ ಹಾಗಾಗಿ ಯಾವತ್ತು ನಮ್ಮ ಲೈಫಲ್ಲಿ ಹಂಗ ಯಾವುದು ಸಿಕ್ಕಿಲ್ರಿ. ಕಷ್ಟ ಪರಿಶ್ರಮ ಇದ್ದೇ ಇರ್ಬೇಕು ನೋಡ್ರಿ, ಅದೇ ಭಾಳ ದಿನ ಉಳ್ಕೊಳುವಂಥದ್ದು. ನಿಮ್ಮೆಲ್ಲರ ಪ್ರೀತಿ ಭಾಳ ಗಳಿಸೀನಿ, ಭಾಳ ರೊಕ್ಕ ಗಳಿಸತ್ತಿಲ್ಲ. ಬಟ್ ಪ್ರೀತಿ ಮುಂದೆ ಯಾವುದೂ ಅಲ್ಲ ನೋಡ್ರಿ. ಜನರನ್ನ ಗಳಿಸ್ಬೇಕತ್ತ, ಆಮೇಲೆ ಹಣ ಗಳಿಸ್ಬೇಕತ್ತ. ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟಾಗಿ ಗಳಿಸಕತ್ತೀವಿ ನೋಡ್ರಿ ಫ್ರೆಂಡ್ಸ. ಮುಂದೆಲ್ಲ ಒಳ್ಳೇದಾಗುತ್ತೆ. ರಾಯರ್ ಅದಾರ, ನೀವು ಅದಿರಿ, ಎಲ್ಲರೂ ಅದಾರ ಅಂತಕ್ಕೆ ಅನ್ಕೋತೀವಿ ನೋಡ್ರಿ. ಅಲ್ಲಿ ಕುಂದ್ರ
ಕಡೆ ತೋರ್ಸ್ ಚೋಟು ಇಲ್ಲಿ ಈ ಕಡೆ ತೋರ್ಸಿಲ್ಲ ಸಬ್ಬಾಸಿಗೆ ಪಲ್ಲೆ ತೋರ್ಸು ಸುಡ್ಕೊಂಡ್ ತೋರ್ಸು